ಹೇ ಗಾಯ್ಸ್, ವೆಲ್ಕಮ್ ಟು ಮೇಕ್ ಮೈ ಪ್ರಾಪರ್ಟೀಸ್. ನಾವಿವತ್ತು ಮೇಕ್ ಮೈ ಪ್ರಾಪರ್ಟೀಸ್ ಕಡೆಯಿಂದ ಒಂದು ವೆರಿಫೈಡ್ ಆ್ಯಂಡ್ ಲಿಸ್ಟೆಡ್ ಆಗಿರುವಂಥ ಪ್ರಾಪರ್ಟಿನ ನಿಮಗೆ ತೋರ್ಸಕ್ಕೆ ಬಂದಿದ್ದೀವಿ. ನೀವು ನೋಡ್ತಾ ಇರೋ ಈ ಪ್ರಾಪರ್ಟಿ ಬಂದು ನಮ್ಮ ನಾಗರಬಾವಿಯ ಮುದ್ದಿನಪಾಳ್ಯದಲ್ಲಿ ಸಿಚುವೇಟ್ ಆಗಿದೆ. ಈ ಪ್ರಾಪರ್ಟಿಯ ಮೆಜರ್ಮೆಂಟ್ ಹೇಳೋದಾದರೆ ಟೋಟಲಿ ನಮಗೆ 700 ಸ್ಕ್ವೇರ್ ಫೀಟ್ ಸಿಗುತ್ತೆ. ಈ ಪ್ರಾಪರ್ಟಿ ಎದುರುಗಡೆನೇ ನಮಗೆ 30 ಫೀಟ್ ರೋಡ್ ಕೂಡ ಅವೈಲಬಲ್ ಇದೆ. ಮನೆ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ನಾವು ಗೇಟ್ ವಿಚಾರಕ್ಕೆ ಬಂದರೆ ನಮಗೆ ಸೇಫ್ಟಿ ಪರ್ಪಸ್ಗೆ ಅಂತ ಫುಲ್ MS ಗೇಟಿಂದ ನಮಗೆ ಗೇಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಇದು ಈ ಮನೆಯ ಪಾರ್ಕಿಂಗ್ ಏರಿಯಾ ಆಗಿರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಸ್ಪೇಸಸ್ ಆಗಿದೆ ಅಂತ. ಈ ಪ್ರಾಪರ್ಟಿ ಏಕಾತ ಆಗಿದ್ದು ಈ ಪ್ರಾಪರ್ಟಿಗೆ ಓನ್ ಬೋರ್ ಫೆಸಿಲಿಟೀಸ್ ಇದೆ, ಹಾಗೆ ಕಾವೇರಿ ಕನೆಕ್ಷನ್ ಕೂಡ ಇದೆ, ಹಾಗೆ ವಾಟರ್ ಸಮ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಪಾರ್ಕಿಂಗ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ನಮಗೆ ಸ್ಟೇರ್ ಕೇಸ್ ಕೆಳಗಡೆನೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ನ ಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದರೆ ನೀವು ನೋಡ್ತಿರ್ಬೋದು, ಇದು ಫಸ್ಟ್ ಫ್ಲೋರ್ಗೆ ಹೋಗೋಕ್ಕೆ ಎಂಟ್ರೆನ್ಸ್ ಆಗಿರುತ್ತೆ. ಪಾರ್ಕಿಂಗಲ್ಲೇ ನಮಗೆ 1 RKನ ಪ್ರೊವೈಡ್ ಮಾಡಿದ್ದಾರೆ. ಇದನ್ನ ನೀವು ಕಪಲ್ಸ್ಗಾದರೂ ರೆಂಟೆಡ್ಗೆ ಕೊಡ್ಬೋದು, ಇಲ್ಲ ಇದನ್ನ ಆಫೀಸ್ ಸೆಟಪ್ ಆದರೂ ಮಾಡ್ಕೋಬೋದು. ಬನ್ನಿ ಒಳಗಡೆ ಹೋಗೋಣ. ಈ ಮನೆಯಲ್ಲಿ ನಮಗೆ ಒಂದು ವಾರ್ಡ್ರೋಬ್ನ ಕೊಟ್ಟಿದ್ದಾರೆ. ತುಂಬ ಸ್ಪೇಸಿಯಸ್ ಆಗಿದೆ ಈ ವಾರ್ಡ್ರೋಬ್. ಸ್ಟೋರೇಜ್ ಸ್ಪೇಸಸ್ಗೆ ಮೇಲ್ಗಡೆ ಸ್ಪೇಸಸ್ನ ಕೊಟ್ಟಿದ್ದಾರೆ. ಹಾಗೆ ಈ ಕಡೆ ಬಂದು ವರ್ಕಿಂಗ್ ಸ್ಪೇಸಸ್ಗೆ ಪ್ಲೇಸ್ನ ಮಾಡಿದ್ದಾರೆ. ಹಾಗೆ ಈ ಕಡೆ ಒಂದು ನಮಗೆ ಒಂದು ವಾಶ್ರೂಮ್ನ ಪ್ರೊವೈಡ್ ಮಾಡಿದ್ದು, ಡ್ರೆಸ್ಸಿಂಗ್ ಮಿರರ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಹೇಳ್ಬೇಕಂದ್ರೆ ಈ ಮನೆಯಲ್ಲಿ ನಮಗೆ ಒಂದು ಚಿಕ್ಕದಾಗಿ ಯುಟಿಲಿಟಿನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ, ಸೇಫ್ಟಿ ಗ್ರಿಲ್ ಜೊತೆಗೆ. ಗ್ರೌಂಡ್ ಫ್ಲೋರಲ್ಲಿರೋ 1 RKನ ನೋಡಿದಾಯ್ತಲ್ಲ, ಬನ್ನಿ ಫಸ್ಟ್ ಫ್ಲೋರ್ ಹೇಗಿದೆ ಅಂತ ನೋಡೋಣ. ಇನ್ನೊಂದು ವಿಷಯ, ಈ ಪ್ರಾಪರ್ಟಿ ಬಂದು ನಾರ್ತ್ ಫೇಸಿಂಗ್ ಆಗಿರುತ್ತೆ. ಮೇನ್ ಡೋರ್ನು ಕೂಡ ನಾರ್ತ್ ಫೇಸಿಂಗಲ್ಲೇ ಬಿಲ್ಡ್ ಮಾಡಿರ್ತಾರೆ. ಬನ್ನಿ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಡೋಣ. ಇದು ಈ ಮನೆಯ ಗ್ರ್ಯಾಂಡ್ ಎಂಟ್ರೆನ್ಸ್ ಆಗಿರುತ್ತೆ. ಆ ಮನೆ ಎದುರುಗಡೆನೆ ನೀವು ನೋಡ್ತಿರ್ಬೋದು, ಟಫ್ ಆ್ಯಂಡ್ ಗ್ಲಾಸ್ ಆ್ಯಂಡ್ MS ಸ್ಟೀಲ್ನ ಕೊಟ್ಟು ನಮಗೆ ರೈಲಿಂಗ್ಸ್ನ ಮಾಡಿದ್ದಾರೆ. ಬನ್ನಿ ಒಳಗಡೆ ಹೋಗೋಣ. ಮೇನ್ ಡೋರ್ ವಿಚಾರಕ್ಕೆ ಅಂತ ಬಂದರೆ ನಮಗೆ A1 ಟೀಕ್ವುಡ್ಡಿಂದ ನಮಗೆ ಮೇನ್ ಡೋರ್ನ ಮಾಡಿಕೊಟ್ಟಿದ್ದಾರೆ. ಮನೆ ಒಳಗಡೆ ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಸ್ಪೇಸಿಯಸ್ ಆದ ಲಿವಿಂಗ್ ಏರಿಯಾ ಸಿಗುತ್ತೆ. ನೀವೇ ನೋಡ್ತಿರ್ಬೋದು ಲಿವಿಂಗ್ ಏರಿಯಾ ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಇಷ್ಟು ಚಿಕ್ಕ ಜಾಗದಲ್ಲಿ ಎಲ್ಲೂ ಚೂರು ಜಾಗ ವೇಸ್ಟ್ ಮಾಡಿದಿರ ತುಂಬ ಯುಟಿಲೈಸ್ ಮಾಡ್ಕೊಂಡಿದ್ದಾರೆ ಜಾಗನ ಅಂತಲೇ ಹೇಳ್ಬೋದು. ಲಿವಿಂಗ್ ಏರಿಯಾದಲ್ಲೇ ನಮಗೆ ವೆಂಟಿಲೇಷನ್ಗೋಸ್ಕರ ಸ್ಲೈಡಿಂಗ್ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ನಮಗೆ ಒಂದು ಯುನಿಕ್ ಆದ TV ಕ್ಯಾಬಿನೆಟ್ ಕೂಡ ಕಾಣ್ತಿದೆ. ನೀವೇ ನೋಡ್ತಿರ್ಬೋದು ಇಲ್ಲಿ ಸ್ಪೇಸಿಯಸ್ ಆದ ಸ್ಟೋರೇಜ್ ಸ್ಪೇಸಸ್ನು ಕೂಡ ಕೊಟ್ಟಿದ್ದಾರೆ. ಹಾಗೆ ನೀವಿಲ್ಲಿ ಶೋ ಪೀಸಸ್ನ ಇಡೋದಕ್ಕೆ ಅಂತ ಪ್ರಾವಿಷನ್ನ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸಸ್ನ ಕೊಟ್ಟಿದ್ದಾರೆ. ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ನಮಗೆ TV ಕ್ಯಾಬಿನೆಟ್ ಪಕ್ಕದಲ್ಲೇ ಒಂದು ಹಿಡನ್ ಟಾಯ್ಲೆಟ್ನ ಕೂಡ ಕೊಟ್ಟಿದ್ದಾರೆ. ಹಿಡನ್ ಟಾಯ್ಲೆಟ್ ಪಕ್ಕದಲ್ಲೇ ನಮಗೆ ಸ್ಟೇರ್ ಕೇಸ್ ಕೆಳಗಡೆ ಸ್ಟೋರೇಜ್ ಸ್ಪೇಸಸ್ನ ಕೂಡ ಕೊಟ್ಟಿದ್ದಾರೆ. ಇದು ಕೂಡ ತುಂಬ ಸ್ಪೇಸಿಯಸ್ ಆಗಿದೆ. ಇಲ್ಲಿ ನೀವು ಬೇಕಾದರೆ UPSನ ಇಡ್ಬೋದು. ಲಿವಿಂಗ್ ಏರಿಯಾದಲ್ಲೇ ನಮಗೆ ವೆಸ್ಟ್ ಫೇಸಿಂಗ್ ಪೂಜಾ ರೂಮ್ನ ಕೂಡ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ನೀವೇ ನೋಡ್ತಿರ್ಬೋದು ಎಷ್ಟು ಯುನೀಕ್ ಆಗಿ ಮಾಡಿದ್ದಾರೆ ಅಂತ. ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಈ ದೇವ್ರ ಮನೆಯ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ನಮಗೆ ಟೆರೇಸ್ ಮೇಲಿಂದ ಡೈರೆಕ್ಟ್ ದೇವ್ರ ಮನೆಗೆ ಡೈರೆಕ್ಟ್ ಬೆಳಕು ಬೀಳೋ ಥರ ಹೈಲೈಟ್ ಸೀಲಿಂಗ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನಿಮಗೆ ಈ ದೇವ್ರ ಮನೆ ಕಾನ್ಸೆಪ್ಟ್ ಇಷ್ಟ ಆಯಿತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲೈಕ್ ಅಂತ ಕಮೆಂಟ್ ಮಾಡಿ. ಈ ಲಿವಿಂಗ್ ಏರಿಯಾದಲ್ಲೇ ನಮಗೆ ಫಾಲ್ ಸೀಲಿಂಗ್ನ ತುಂಬ ಬ್ಯೂಟಿಫುಲ್ ಆಗಿ ಮಾಡ್ಕೊಟ್ಟಿದ್ದಾರೆ ವಿತ್ ಸ್ಪಾಟ್ ಲೈಟ್ ಜೊತೆಗೆ. ಇದು ಈ ಮನೆಯ ಕಿಚನ್ ಏರಿಯಾ ಆಗಿರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಸ್ಪೇಸಸ್ ಆಗಿದೆ ಅಂತ. ನಮಗೆ ಎಲ್ಲ ಕಡೆನೂ ಸ್ಟೋರೇಜ್ ಸ್ಪೇಸಸ್ ಅಂತೂ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ಮಾಡ್ಯುಲರ್ ಕಿಚನ್ ಆಗಿರೋದ್ರಿಂದ ನಮಗೆ ಎಲ್ಲ ಯೂನಿಟ್ಸ್ ಸಾಫ್ಟ್ ಟಚಲ್ಲೇ ಮಾಡಿಕೊಟ್ಟಿದ್ದಾರೆ. ಆ್ಯಂಡ್ ಚಿಮಿನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವೇ ನೋಡ್ತಿರ್ಬೋದು ಲಾಫ್ಟಲ್ಲೂ ತುಂಬ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸಸ್ ಇದೆ. ಇಲ್ಲಿ ನಮಗೆ ಫ್ರಿಡ್ಜ್ನ ಇಡೋದಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ. ಈ ಕಡೆನೂ ಕೂಡ ನಮಗೆ ವೆಂಟಿಲೇಷನ್ಗೆ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ನೀವೇ ನೋಡ್ತಿರ್ಬೋದು ಇಲ್ಲೂ ಕೂಡ ನಮಗೆ ಸ್ಟೋರೇಜ್ ಸ್ಪೇಸಸ್ನ ಕೂಡ ಕೊಟ್ಟಿದ್ದಾರೆ. ಈ ಮನೇಲಿ ಇನ್ನೊಂದು ಏನಪ್ಪ ಸ್ಪೆಷಲ್ ಅಂದರೆ ಎಲ್ಲ ಫ್ಲೋರಿಂಗು ಇವರು ಗ್ರಾನೈಟ್ನ ಯೂಸ್ ಮಾಡಿ ನಮಗೆ ಫ್ಲೋರಿಂಗ್ನ ಮಾಡಿಕೊಟ್ಟಿದ್ದಾರೆ. ಕಿಚನಲ್ಲೂ ಕೂಡ ನಮಗೆ ಒಂದು ಬ್ಯೂಟಿಫುಲ್ ಫಾಲ್ ಸೀಲಿಂಗ್ನ ಕೊಟ್ಟಿದ್ದಾರೆ. ಈ ಏರಿಯಾನ ನೀವು ಡೈನಿಂಗ್ ಏರಿಯಾ ಆಗಿ ಸೆಟಪ್ ಮಾಡ್ಕೊಬೋದು. ತುಂಬ ಸ್ಪೇಸಿಯಸ್ ಆಗಿದೆ. ಫಸ್ಟ್ ಫ್ಲೋರಲ್ಲಿ ಏನೇನಿದೆ ಅಂತ ನೋಡಿದಾಯ್ತಲ್ಲ, ಬನ್ನಿ ಈ ಟ್ರಿಪ್ಲೆಕ್ಸ್ ಮನೆಯ 3 ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. 3 ಬೆಡ್ರೂಮ್ ತೋರ್ಸೋಕ್ಕಿಂತ ಮುಂಚೆ ನಾವು ಈ ಸ್ಟೇರ್ ಕೇಸ್ ಬಗ್ಗೆ ಹೇಳೋದಾದರೆ ನಮಗೆ ಟಫ್ ಆ್ಯಂಡ್ ಗ್ಲಾಸ್ ಮತ್ತು SS ಸ್ಟೀಲ್ನ ಯೂಸ್ ಮಾಡಿ ನಮಗೆ ರೈಲಿಂಗ್ಸ್ನ ಮಾಡಿಕೊಟ್ಟಿದ್ದಾರೆ. ಎಲ್ಲ ಸ್ಟೇರ್ ಕೇಸು ನಮಗೆ 3 ಫೀಟ್ ವೈಡಲ್ಲಿ ಕೊಟ್ಟಿದ್ದಾರೆ. ಇದು ಈ ಮನೆಯ ಸೆಕೆಂಡ್ ಫ್ಲೋರ್ ಆಗಿರುತ್ತೆ. ಈ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆದ ತಕ್ಷಣ ನಮಗೆ ಒಂದು ಫ್ಯಾಮಿಲಿ ಸಿಟ್ಔಟ್ ಏರಿಯಾನ ಪ್ರೊವೈಡ್ ಮಾಡಿದ್ದಾರೆ.
ಹಾಗೆ ಲೆಫ್ಟ್ಗೆ ಒಂದು ಬೆಡ್ರೂಮು ಮತ್ತು ರೈಟ್ಗೆ ಒಂದು ಬೆಡ್ರೂಮ್ ಕೊಟ್ಟಿದ್ದಾರೆ. ಬನ್ನಿ ಫಸ್ಟ್ ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಇದು ಈ ಮನೆಯ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ನೀವೇ ನೋಡ್ತಿರ್ಬೋದು ಎಷ್ಟು ಸ್ಪೇಸಿಯಸ್ ಆಗಿದೆ ಅಂತ. ಈ ಮನೆ ಫುಲ್ಲಿ ಫರ್ನಿಶ್ಡ್ ಅಂತ ಹೇಳಿದ್ರೆ ತಪ್ಪಾಗಲ್ಲ, ಯಾಕಂದರೆ ಎಲ್ಲ ಬೆಡ್ರೂಮ್ಗೂ ಅಟ್ಯಾಚ್ ಕಾಟ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ನಮಗೆ ಬೆಡ್ರೂಮಲ್ಲಿ ನಮಗೆ ವಾರ್ಡ್ರೋಬ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ. ನೀವೇ ನೋಡ್ತಿರ್ಬೋದು ಮೇಲ್ಗಡೆನೂ ಕೂಡ ಲಾಫ್ಟಲ್ಲಿ ನಮಗೆ ಸ್ಟೋರೇಜ್ ಸ್ಪೇಸಸ್ನ ಕೊಟ್ಟಿದ್ದಾರೆ. ಈ ಕಡೆನೂ ನಮಗೆ ವಾರ್ಡ್ರೋಬ್ನ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲಿ ಸ್ಟಡಿ ಟೇಬಲ್ ಆಗಾದರೂ ಯೂಸ್ ಮಾಡ್ಬೋದು. ಹಾಗೆ ಮುಂದೆ ಬಂದರೆ ನಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಹಾಗೆ ಇಲ್ಲಿ ಅಟ್ಯಾಚ್ ಮಿರರ್ನು ಕೂಡ ಕೊಟ್ಟಿದ್ದಾರೆ. ಮಾಸ್ಟರ್ ಬೆಡ್ರೂಮ್ನ ಕಂಪ್ಲೀಟಾಗಿ ನೋಡಿದಾಯಿತು. ಬನ್ನಿ ಸೆಕೆಂಡ್ ಕಿಡ್ಸ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಮೊದಲೇ ಹೇಳ್ದಂಗೆ ಇದು ಐ ಸೀಲಿಂಗ್ ಬಿಲ್ಡಿಂಗ್ ಆಗಿರೋದ್ರಿಂದ ಈ ಏರಿಯಾ ಎಷ್ಟು ಬೆಳಕಿದೆ ಅಂತ ನೀವೇ ನೋಡ್ತಿರ್ಬೋದು. ಈ ಫ್ಲೋರಲ್ಲೂ ನೀವು ನೋಡ್ತಿರ್ಬೋದು ಫಾಲ್ ಸೀಲಿಂಗ್ ಎಷ್ಟು ಯುನೀಕ್ ಆಗಿ ಮಾಡಿಕೊಟ್ಟಿದ್ದಾರೆ ಅಂತ, ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಿದೆ. ಬನ್ನಿ ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇದನ್ನ ಕಿಡ್ಸ್ ಬೆಡ್ರೂಮ್ ಅಂದರೆ ತಪ್ಪಾಗಲ್ಲ. ಈ ಬೆಡ್ರೂಮಲ್ಲೂ ಕೂಡ ನಮಗೆ ಒಂದು ಅಟ್ಯಾಚ್ ಕಾಟ್ನ ಕೊಟ್ಟಿದ್ದಾರೆ. ಹಾಗೆ ಸ್ಟೋರೇಜ್ ಸ್ಪೇಸಸ್ಗೆ ಲಾಫ್ಟಲ್ಲೂ ಕಬೋರ್ಡ್ನ ಕೊಟ್ಟಿದ್ದಾರೆ. ಹಾಗೆ ವಾರ್ಡ್ರೋಬ್ಸ್ನ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಕಾಟ್ ಪಕ್ಕದಲ್ಲೇ ನಮಗೆ ಸ್ಟಡಿ ಸ್ಪೇಸಸ್ನು ಕೂಡ ಕೊಟ್ಟಿದ್ದಾರೆ. ಈ ಅಟ್ಯಾಚ್ ವಾಶ್ರೂಮ್ ಜೊತೆಗೆ ನಮಗೆ ವಾಕ್ ಇನ್ ವಾರ್ಡ್ರೋಬ್ನು ಕೂಡ ಪ್ರೊವೈಡ್ ಮಾಡಿದ್ದಾರೆ ವಿತ್ ಡ್ರೆಸ್ಸಿಂಗ್ ಮಿರರ್ ಜೊತೆಗೆ. ಈ ಬೆಡ್ರೂಮ್ ಅಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ ನಮಗೆ ಬಾಲ್ಕನಿನೂ ಕೂಡ ಪ್ರೊವೈಡ್ ಮಾಡಿದರೆ ಇಲ್ಲಿಂದ ಗಾಳಿ ಬೆಳಕು ರೂಮಿಗೆ ಚೆನ್ನಾಗಿ ಬರುತ್ತೆ. ಬೇಜಾರಾದಾಗ ಬಂದು ಇಲ್ಲಿ ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು. ಬನ್ನಿ ಸೆಕೆಂಡ್ ಬೆಡ್ರೂಮ್ ಕಂಪ್ಲೀಟ್ ಆಗಿ ನೋಡಿದ್ದಾಯ್ತು. ಥರ್ಡ್ ಬೆಡ್ರೂಮ್ ಆ್ಯಂಡ್ ಫೈನಲ್ ಬೆಡ್ರೂಮ್ ಹೇಗಿದೆ ಅಂತ ನೋಡ್ಕೊಂಬರೋಣ. ಇದು ಈ ಮನೆಯ ಫೈನಲ್ ಆ್ಯಂಡ್ ಥರ್ಡ್ ಬೆಡ್ರೂಮ್ ಆಗಿರುತ್ತೆ. ಈ ಬೆಡ್ರೂಮು ಕೂಡ ತುಂಬ ಸ್ಪೇಸಿಯಸ್ ಆಗಿದ್ದು ಈ ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ಕಾಟ್ನ ಕೊಟ್ಟಿದ್ದಾರೆ, ವಾರ್ಡ್ರೂಬ್ನ ಕೊಟ್ಟಿದ್ದಾರೆ. ಹಾಗೆ ಸ್ಟೋರೇಜ್ ಸ್ಪೇಸಸ್ಗೆ ಲಾಫ್ಟಲ್ಲಿ ಯೂನಿಟ್ಸ್ನ ಕೊಟ್ಟಿದ್ದಾರೆ. ಹಾಗೆ ಸ್ಲೈಡಿಂಗ್ ವಿಂಡೋನ ಪ್ರೊವೈಡ್ ಮಾಡಿದ್ದಾರೆ. ಈ ಬೆಡ್ರೂಮ್ಗೂ ಕೂಡ ಅಟ್ಯಾಚ್ ವಾಶ್ರೂಮ್ನ ಕೂಡ ಕೊಟ್ಟಿದ್ದಾರೆ. ಥರ್ಡ್ ಆ್ಯಂಡ್ ಫೈನಲ್ ಬೆಡ್ರೂಮ್ನ ನೋಡಿದಾಯಿತು. ಬನ್ನಿ ಈ ಮನೆಯ ಒಂದು ಮಲ್ಟಿಪರ್ಪಸ್ ಏರಿಯಾನ ನಿಮಗೆ ತೋರಿಸ್ಕೊಡ್ತೀನಿ. ಇದೇ ಆ ಮಲ್ಟಿಪರ್ಪಸ್ ಏರಿಯಾ. ಯಾಕಂದರೆ ಈ ಏರಿಯಾದಲ್ಲಿ ನಾವು ಚಿಕ್ಕದಾಗಿ ಫಂಕ್ಷನ್ಗಳನ್ನ ಮಾಡ್ಕೊಬೋದು, ಬರ್ಡೇ ಪಾರ್ಟಿಗಳನ್ನ ಮಾಡ್ಕೊಬೋದು. ಯಾಕೆಂದರೆ ನಮಗೆ ಇಲ್ಲಿ ಮಂಗಳೂರು ಹಂಚು ಪ್ಲಸ್ MS ಗ್ರಿಲ್ನ ಯೂಸ್ ಮಾಡಿ ಈ ಏರಿಯಾನ ನಮಗೆ ತುಂಬ ಕವರ್ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ಮೇಲೆ ಹೋದರೆ ನಮಗೆ ಟೆರೆಸ್ ಸಿಗುತ್ತೆ. ಅಲ್ಲಿ ನಮಗೆ ಸೋಲಾರ್ ಮತ್ತು ಓವರ್ ಹೆಡ್ ವಾಟರ್ ಟ್ಯಾಂಕ್ನ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಈ ಬ್ಯೂಟಿಫುಲ್ ಟ್ರಿಪ್ಲೆಕ್ಸ್ ಮನೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದ್ರೆ ಡಿಲೇ ಮಾಡದೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸಪ್ ಮಾಡಿ ಈ ಮನೆನ ನೀವು ಬುಕ್ ಮಾಡ್ಕೊಳ್ಳಿ. ನಿಮ್ಗೇನಾದರೂ ಇದೇ ಥರ ಮನೆ ಕನ್ಸ್ಟ್ರಕ್ಷನ್ ಆರ್ ಸೈಟ್ ಸೇಲ್ ಆರ್ ಸೈಟ್ ಪರ್ಚೇಸ್ ಇದ್ರೂ ಕೂಡ ಇದೇ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಹತ್ರ ಸೈಟ್ ಇದ್ದು ಮನೆ ಕಟ್ಸ್ಬೇಕು ಅಂತಿದ್ರು ಕೂಡ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಹತ್ರ ಸೈಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ನಾವೇ ನಿಮಗೆ ಸೈಟ್ನ ಕೊಡಿಸಿ ಅದಕ್ಕೆ ಕನ್ಸ್ಟ್ರಕ್ಷನ್ ಕೂಡ ಮಾಡಿಕೊಡ್ತೀವಿ. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.